ಜೈ ಹಿಂದ್. SSC GD 2025 ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮ್ಗೆ ಆಗಿರಬಹುದು ವಿಷಯ ಏನಿದೆ ಅಂತ ಹೇಳಿ. ಅಪ್ಲಿಕೇಶನ್ ಫಾರ್ಮ್ಸ್ ಗಳು ಏನಿದಾವೆ SSC GDದ್ದು ಇವುಗಳನ್ನ ಮುಂದೂಡಲಾಗಿದೆ. ಅಪ್ಲಿಕೇಶನ್ ಫಾರ್ಮ್ಸ್ ಗಳು ಏನು ನಿಮ್ಗೆ 27 ಆಗಸ್ಟ್ 2024ಕ್ಕೆ ಬರ್ತಾ ಇದ್ದು ಅವುಗಳನ್ನ ಆ ಡೇಟ್ ಅನ್ನ ಮುಂದೂಡಲಾಗಿದೆ. ಸೊ ಯಾವ ಡೇಟ್ಗೆ ಅಪ್ಲಿಕೇಶನ್ಸ್ ಗಳು ಬರ್ತಾವೆ, ಅದರ ಜೊತೆಗೆ ವೇಕೆನ್ಸಿ ಎಷ್ಟು ಆಗಬಹುದು ಈ ವರ್ಷ SSC GDದ್ದು, ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವತ್ತು 27 ಆಗಸ್ಟ್ 2024 ಇದೆ. ಇವತ್ತು ಅಪ್ಲಿಕೇಶನ್ಸ್ ಗಳು ಬರ್ಬೇಕಾಗಿತ್ತು, ಬಟ್ ಅಪ್ಲಿಕೇಶನ್ಸ್ ಗಳು ಬಂದಿಲ್ಲ. ಅದಕ್ಕೆ ಕಾರಣ ಏನಾಗಿದೆ, ಆಮೇಲೆ ಯಾವಾಗ ಅಪ್ಲಿಕೇಶನ್ಸ್ ಗಳು ಬರ್ತಾವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ, ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನೋಟಿಸ್ ಅನ್ನ SSC GDದವರು ಈಗಾಗಲೇ ಜಾರಿಗೆ ಮಾಡಲಾಗಿದೆ. ಇದು 27 ಆಗಸ್ಟ್ 2024ಕ್ಕೆ ಅಂದ್ರೆ ಇವತ್ತು ಬಂದಿರುವಂತಹ ಒಂದು ನೋಟಿಸ್ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ಅನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಪಬ್ಲಿಕೇಶನ್ ಆಫ್ ನೋಟಿಸ್ ಆಫ್ ಕಾನ್ಸ್ಟೇಬಲ್ GD ಅಂತ ಹೇಳಿ ಇಲ್ಲಿ ಎಲ್ಲ ಕೊಟ್ಟಿದ್ದಾರೆ. 2025 ಏನು ಎಕ್ಸಾಮಿನೇಷನ್ ಇದೆ ಅದಕ್ಕೆ ರಿಗಾರ್ಡಿಂಗ್ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ. As per the tentative calendar of the examination for the year 2024-25 ಅಂತಂದ್ರೆ ಕ್ಯಾಲೆಂಡರ್ ದಲ್ಲಿ ಸೂಚಿಸಿರುವ ಹಾಗೆ 2024-25 ಪ್ರಕಾರ ನೋಟಿಸ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್. ಸೊ ಈ ನೋಟಿಸ್ ಅನ್ನ ಎಲ್ಲಿಗೆ ಎಕ್ಸಾಮಿನೇಷನ್ 2025 ಫಾರ್ ಇನ್ವೈಟಿಂಗ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ದ aspiring candidates was scheduled to be published on the website of the commission on 27 August 2024. ಅಂದ್ರೆ ವೆಬ್ಸೈಟ್ ದಲ್ಲಿ 27 ಆಗಸ್ಟ್ 2024ಕ್ಕೆ ಅಪ್ಲಿಕೇಶನ್ಸ್ ಗಳು ಬರ್ತಾವೆ ಅಂತೇಳಿ ಟೆಂಟೇಟಿವ್ ಆಗಿ ಕ್ಯಾಲೆಂಡರ್ ದಲ್ಲಿ ಅವರು ಕೊಟ್ಟಿದ್ರು. ಬಟ್ ಇಲ್ಲಿ ಎರಡನೇ ಪಾಯಿಂಟ್ ಅನ್ನ ಹಾಕಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಹವೆವರ್ ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ರೀಸನ್ ಅಂತಂದ್ರೆ ಆಡಳಿತಾತ್ಮಕವಾಗಿರುವಂತಹ ಕೆಲವೊಂದಿಷ್ಟು ಕಾರಣಗಳಿಂದ ನೋಟಿಸ್ ಆಫ್ ದ ಸೇಡ್ ಎಕ್ಸಾಮ್ ವಿಲ್ ನೌ ಬಿ issued on 5th September 2024. ಓಕೆ, ಸೊ ಇಲ್ಲಿ ಇದ್ರ ಅರ್ಥ ಏನು ಅಂತಂದ್ರೆ, ಇಲ್ಲೇನ್ ಅವರು ಹೇಳಿದ್ರು 2024 ಆಗಸ್ಟ್ಗೆ ಬರ್ತಾ ಇದೆ 27ನೇ ತಾರೀಕಿಗೆ ಅಂತ ಹೇಳಿ ಎಕ್ಸಾಮ್ ಅನ್ನ. ಆ ಎಕ್ಸಾಮ್ ದ ನೋಟಿಫಿಕೇಶನ್ ಅನ್ನ ಈಗ ಅವರು ಈ 5ನೇ ತಾರೀಕಿಗೆ ಇಶ್ಯೂ ಅನ್ನ ಮಾಡ್ತಾ ಇದ್ದಾರೆ. 5/9/2024ಕ್ಕೆ ಇದು ಇಶ್ಯೂ ಆಗುತ್ತೆ. 5ನೇ ತಾರೀಕಿಗೆ ನಿಮ್ಗೆ ಅಪ್ಲಿಕೇಶನ್ಸ್ ಗಳು ಬರ್ತಾ ಇರುವಂತದ್ದು ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನು ಕೆಲವೊಂದಿಷ್ಟು ದಿವಸಗಳವರೆಗೆ ವೇಟ್ ಮಾಡೋಣ. ಅಂತಂದ್ರೆ ಎಷ್ಟಾಗುತ್ತೆ, ಇನ್ನು 5, 6, 7, 8 ದಿನ, ಇನ್ನು ಒಂದು 8 ದಿವಸ ಆಗುತ್ತೆ. ಅಪ್ಲಿಕೇಶನ್ಸ್ ಗಳು ಬರ್ತಾವೆ. ಅಪ್ಲಿಕೇಶನ್ಸ್ ಗಳನ್ನ ನೀವು ಸಲ್ಲಿಸಬಹುದಾಗಿದೆ SSC GDಗೆ ಹೊಸದಾಗಿ. ಈಗ ಎಲ್ಲರೂ ಕೇಳ್ತಾ ಇದ್ರು ವೇಕೆನ್ಸಿಗಳು ಎಷ್ಟು ಆಗ್ತಾವೆ ಅಂತೇಳಿ, ವೇಕೆನ್ಸಿಗಳು ಎಷ್ಟಾಗ್ತವೆ ಈ ವರ್ಷ ಅಂತ ಕೇಳ್ತಾ ಇದ್ರು. ಸೊ ಈಗಾಗಲೇ ಹೋದ್ಸಲ ನೀವು ನೋಡೋದಾದ್ರೆ ಬಹಳಷ್ಟು ವೇಕೆನ್ಸಿಗಳು ಆಮೇಲೆ ಇನ್ಕ್ರೀಸ್ ಆಗಿದ್ದು, ಈಗ ಈ ಒಂದು ವೇಕೆನ್ಸಿಗಳು 30,000 ಅಪ್ರಾಕ್ಸಿಮೇಟ್ಲಿ ಆಗಬಹುದು. 30,000ವರೆಗೆ ಅಪ್ಲಿಕೇಶನ್ಸ್ ಗಳು ಬರಬಹುದು SSC GDದು. ಇದಕ್ಕಿಂತ ಕಡಿಮೆ ಅಂತೂ 25ರಿಂದ 30,000 ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸಲ SSC GDದು ಸ್ಟಾರ್ಟಿಂಗ್. ಆಮೇಲೆ ಮತ್ತೆ ಇನ್ಕ್ರೀಸ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಅದು ಆಮೇಲೆ ಚರ್ಚೆಯನ್ನ ಮಾಡೋಣ. ಬಟ್ 30,000 ಅಂತೂ ಈ ವರ್ಷನೂ ಕೂಡ SSC GDದಲ್ಲಿ ನಿಮ್ಗೆ ಬಂದೇ ಬರ್ತಾವೆ ವೇಕೆನ್ಸಿಗಳು. ಸೊ ಹಾಗಾಗಿ ನೀವ್ ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಈಗಲಿಂದಲೇ ನಿಮ್ಮ ಎಕ್ಸಾಮ್ ತಯಾರಿಯನ್ನ ನಡೆಸಬೇಕು. ಹೋದ್ಸಲ ನೀವು ನೋಡಿರಿ. ಸೊ 80+ ಆಗಿರುವಂತಹವ್ರಿಗೇನೆ ಏನಾಗಿದೆ ಅಂತಂದ್ರೆ ಫಿಸಿಕಲ್ ಗೆ ಕಾಲ್ಫಾರ್ಮ್ ಆಗಿದೆ. 80+ ಮಾರ್ಕ್ಸ್ ತಗೊಂಡಿರ್ತಕ್ಕಂಥವ್ರಿಗೆ 160ರಲ್ಲಿ 80+, ಇದು ಏನು ದೊಡ್ಡದಾಗಿರುವಂತಹ ಒಂದು ಮಾರ್ಕ್ಸ್ ಅಲ್ಲ, ಇದರ ಒಂದು ಅರ್ಧ ಇದೆ ಅಂತಂದ್ರೆ 50% ಇದೆ. ಓನ್ಲಿ 50% ಮಾರ್ಕ್ಸ್ ಯಾರು ತಗೊಂಡೇರಿ ಅವ್ರೆಲ್ಲರಿಗೂ ಕೂಡ ಫಿಸಿಕಲ್ಗೆ ಏನ್ ಮಾಡಿದ್ದಾರೆ, ಕರೆದಿದ್ದಾರೆ. ಓಕೆ, ಸೊ ಹಾಗಾಗಿ ನೀವು SSC GD 2025 ಎಕ್ಸಾಮ್ಗೆ ನೀವು ತಯಾರನ್ನ ನಡೆಸ್ತಾ ಇದ್ರಂತಂದ್ರೆ, ಈ ವರ್ಷ SSC GD ಆಗ್ಲೇಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ, ಜಾಬ್ ನಾವು ತಗೋಬೇಕು ಅಂತ ಹೇಳಿ ಇತ್ತಂದ್ರೆ ನೀವು ಈಗಲಿಂದಲೇ ಸ್ಟಡಿಯನ್ನ ಮಾಡ್ರಿ. ನಿಮ್ಗೆ ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಇದೆ. ಇದು ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿದೆ. ಓನ್ಲಿ ನಿಮ್ಗೆ 600 rupees ದಲ್ಲಿ ಈ ಕಂಪ್ಲೀಟ್ ಕೋರ್ಸ್ ನಿಮ್ಗೆ ಸಿಗ್ತಾ ಇದೆ.
ಸೊ ಬೇಗನೆ ಇರ್ತಕ್ಕಂಥದ್ದು ನೀವು ಈ ಕ್ಲಾಸಸ್ ಗಳಿಗೆ ಜಾಯಿನ್ ಆಗಿ ನಿಮ್ಮ ಪ್ರಿಪರೇಷನ್ ಅನ್ನ ಒಳ್ಳೆಯ ರೀತಿಯಿಂದ ತಯಾರಿನ ನಡೆಸಬಹುದು. ಇದ್ರಲ್ಲಿ ನಿಮ್ಗೆ ಏನೇನ್ ಸಿಗ್ತಾ ಇದೆ, ಎಲ್ಲ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾವೆ. ರಿಕಾರ್ಡೆಡ್ ಅಂತಂದ್ರ ಆಲ್ರೆಡಿ ನಾವು ರಿಕಾರ್ಡೆಡ್ ಕ್ಲಾಸಸ್ ಈಗ ಮಾಡಿ ಇಟ್ಕೊಂಡೇವಿ, ಆ ಕ್ಲಾಸಸ್ ಗಳನ್ನ ನಿಮ್ಗೆ ಕಳಿಸ್ತೇವಿ ಚಾಪ್ಟರ್ ವೈಸ್. ಇದರಲ್ಲಿ ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಸಿಗ್ತಾವು ಅಂತಂದ್ರ GK ಎಲ್ಲ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್, ಅದ್ರ ಜೊತೆಗೆ ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಈ 4 ವಿಷಯದ ರಿಕಾರ್ಡೆಡ್ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ ಓನ್ಲಿ 600 rupees ಅಲ್ಲಿ. ಇದ್ರ ಜೊತೆಗೆ ಏನ್ ಸಿಗ್ತಾ ಇದೆ, ಈ ಎಲ್ಲ ಸಬ್ಜೆಕ್ಟ್ ಗಳ PDF ನೋಟ್ಸ್ ಇರ್ತಾ ಇದೆ, ಮಾಕ್ ಟೆಸ್ಟ್ ಗಳನ್ನ ತಗೋತೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕನ್ನಡದಲ್ಲಿ ನಿಮ್ಗೆ ಕೊಡ್ತಾ ಇದ್ದೇವೆ, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಕೋರ್ಸ್ ದಲ್ಲಿ ಸಿಗ್ತಾ ಇದೆ. ಇದನ್ನ ಈಗ್ಲಿಂದಲೇ ಮಾಡ್ರೆ ಮಾತ್ರ ಆಗ್ತೈತಿ. ಲಾಸ್ಟಿಗೆ 1 ತಿಂಗಳು ಇರ್ತೈತಿ, ಅವಾಗ ನೀವು ಕೋರ್ಸ್ಗೆ ಜಾಯಿನ್ ಆಗ್ತೀರಿ, ಅವಾಗ ನೀವು ಸ್ಟಡಿ ಮಾಡ್ತೀನಿ ಅಂತಂದ್ರ ಆಗಂಗಿಲ್ಲ, ಸಾಧ್ಯನೇ ಇಲ್ಲ ಅದು. ಇವು ಎಲ್ಲಾ ಕ್ಲಾಸಸ್ ಗಳು ನಮ್ಮ 230ರಿಂದ 240 ಗಂಟೆವರೆಗೆ ಕ್ಲಾಸಸ್ ಗಳು ಇದಾವೆ. 230ರಿಂದ 240 ಗಂಟೆ ಇದಾವೆ ಇವು. GK, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಎಲ್ಲಾಗಳು ಕೂಡಿ 230 ಗಂಟೆ ಕ್ಲಾಸಸ್ ಗಳನ್ನ ನೋಡಿ ಅವು ಎಲ್ಲವನ್ನ ನೆನಪಿಟ್ಕೋಬೇಕಂತಂದ್ರೆ ಅಷ್ಟು ಸಿಂಪಲ್ ಆಗಿರುವಂತಹ ಮಾತಲ್ಲ. ಆಮೇಲೆ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳೋದು ಕೂಡ ಸಿಂಪಲ್ ಆಗಿರುವಂತಹ ಮಾತಲ್ಲ. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಏನ್ ಮಾಡ್ತಾ ಇದ್ದಾರೆ, ಈಗ ಕಾಂಪಿಟೇಷನ್ ಮಾಡ್ತಾ ಇದಾರೆ, ಪ್ರತಿಯೊಬ್ಬರಿಗೂ ಕೂಡ ಗೌರ್ಮೆಂಟ್ ಜಾಬ್ ಬೇಕಾಗಿದೆ. ಸೊ ಹಾಗಾಗಿ ನೀವು ಕೂಡ ಅದರಲ್ಲಿ ಬಂದಿದ್ದೀರಿ. ಆಮೇಲೆ ವೇಕೆನ್ಸಿಗಳು ಎಷ್ಟು ಬರ್ತಾವು ಎಷ್ಟು ಬಿಡ್ತಾವು ಅದನ್ನ ಮ್ಯಾಟರ್ ಮಾಡ್ಕೊಲಿಕ್ಕೆ ಹೋಗ್ಬೇಡ್ರಿ. ನಿಮಗ್ ಬೇಕಾಗಿರುವಂತದ್ದು 1 ಸೀಟ್ ಮಾತ್ರ. ಆ 1 ಸೀಟ್ಗೋಸ್ಕರ ನೀವು ಏನು ಅಂತಂದ್ರೆ ಈ ವರ್ಷ ನೀವು ನಾನು 100+ ಇರ್ತಕ್ಕಂಥದ್ದು ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಧೈರ್ಯದಿಂದ, ಮನೋಭಾವದಿಂದ ನೀವು ಈ ವರ್ಷ ಸ್ಟಡಿ ಮಾಡಿದ್ರ ಅಂತಂದ್ರೆ ಸೆಲೆಕ್ಷನ್ ಆಗ್ತತಿ. ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗಂಗಿಲ್ಲ, 100+ ಆಗ್ಲೇಬೇಕು. ಈಗಾಗಲೇ ನಾನು 2024ರಲ್ಲಿ ಏನು ವೇಕೆನ್ಸಿಗಳು ಬಂದಿತ್ತು ಅದರಲ್ಲಿ ಕೂಡ ನಾನು ಏನ್ ಹೇಳಿದ್ನೆ ಅಂತಂದ್ರೆ ಸ್ಟಾರ್ಟಿಂಗ್ ನಾನೇ ಹೇಳಿದ್ದೆ ಏನು ಅಂತಂದ್ರೆ 80 ದಿಂದ 90 ವರೆಗೆ ನಿಮ್ಮ ಕಟ್ ಆಫ್ ನಿಲ್ತೈತಿ ಅಂತ ಹೇಳಿ ನಾನ್ ನಿಮ್ಗೆ ಹೇಳಿದ್ದೆ. ಬಟ್ ಬಹಳಷ್ಟು ಜನರು ಹೇಳ್ತಾ ಇದ್ರು ಬೇರೆ ಬೇರೆ ವಿಡಿಯೋಸ್ ಗಳನ್ನ ನೋಡಿ, ಏನ್ರಿ ಸರ್ ನೀವು 80 90 ಅಂತ ಹೇಳ್ತಾ ಇದಾರ, ಬೇರೆಯವರು 50 60 70 ಆಗ್ತೈತಿ ಅಂತ ಹೇಳ್ತಾ ಇದಾರೆ, ನೀವೇನಿಷ್ಟು ಹಾಯ್ ಹೇಳ್ತಾ ಇದ್ರ, ನೀವೆಲ್ಲಾ ಸುಳ್ಳು ಹೇಳ್ತೀರಿ, ಹಂಗ ಮಾಡ್ತೀರಿ, ಹಿಂಗ ಅಂತ ಏನೇನೋ ಅಂದ್ರೆ ಏನೇನೋ ಕಮೆಂಟ್ಸ್ ಗಳನ್ನ ಮಾಡಿದ್ರು. ಬಟ್ ಲಾಸ್ಟಿಗೆ ಏನಾಯ್ತು, ನಾನು ಏನ್ ಅಂದಾಜನ್ನ ಮಾಡಿದ್ದೆ ಆ ಅಂದಾಜ್ ಪ್ರಕಾರನೇ 80ರಿಂದ 90 ಆಗಿದೆ. ಬಟ್ ಈ ಸಲನೂ ಕೂಡ ನೀವು 100+ ಇರ್ತಕ್ಕಂಥದ್ದು ಮಾಡಿದ್ರ ಅಂತಂದ್ರ ನಿಮ್ಮ ಸ್ಕೋರ್ 80 ದಿಂದ 90 ವರೆಗೆ ಆಗ್ತೈತಿ. ಈ ವರ್ಷನೂ ಕೂಡ ಇಷ್ಟು ಕಟ್ ಆಫ್ ನಿಲ್ತೈತಿ. ಇದಕ್ಕಿಂತ ಕಡಿಮೆ ಅಂತೂ ನಿಲ್ಲಂಗಿಲ್ಲ ಈ ಸಲ. ಸೊ ಹಾಗಾಗಿ ಒಂದ್ ಸ್ವಲ್ಪ ಹೆಚ್ಚಾಗಿ ಆಗ್ತೈತಿ. ಫಿಸಿಕಲ್ ಕಟ್ ಆಫ್ ಹೇಳ್ತಾ ಇದ್ದೀನಿ ನಾನು. ನಿಮ್ಮ ಸೆಲೆಕ್ಷನ್ ಆಗ್ಬೇಕು ಫೈನಲ್ ವರೆಗೆ ಅಂತಂದ್ರ ನಿಮ್ಮ ಟಾರ್ಗೆಟ್ 100+ ಆಗಿರ್ಬೇಕು, ಅಂದಾಗ್ಲಾಗ್ತೈತಿ. 100+ ಅಂತಂದ್ರೂ ಕೂಡ ಬಹಳಷ್ಟು ಮಾರ್ಕ್ಸ್ ಏನಿಲ್ಲ. ಈಗ ಈ ಸಲ ನಿಂತಿರೋದು ಓನ್ಲಿ 50%. ಈ ಸಲ ನಿಂತಿರುವಂತದ್ದು ಏನಿದೆ ಹೇಳ್ರಿ, ಓನ್ಲಿ 50%ಗೆ ನಿಂತೈತಿ ಅಲ್ಲ, ಓನ್ಲಿ 50%ಗೆ ನಿಂತಿರ್ತಕ್ಕಂಥದ್ದು. 50% ಅಂತಂದ್ರೆ 160 ಮಾರ್ಕ್ಸ್ ಗಳಲ್ಲಿ 80 ಮಾರ್ಕ್ಸ್ ಗಳನ್ನ ಯಾರು ತಗೊಂಡೇರಿ ಅವ್ರದ್ದು ಸೆಲೆಕ್ಷನ್ ಆಗೈತಿ. ಫಿಸಿಕಲ್ ದಲ್ಲಿ ಇದು ಅರ್ಧ ತಗೊಳ್ಲಿಕ್ಕೆ ಆಗೋದಿಲ್ವಾ ನಿಮ್ಗೆ. ಸೊ ಇದರಲ್ಲಿ ನಿಮ್ಗೆ GK ಇರ್ತೈತಿ, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಇರ್ತಾ ಇದೆ. ಇಂಗ್ಲಿಷ್ GK ದಲ್ಲಿ 20ರೊಳಗೆ ಎಷ್ಟು 10 ಮಾರ್ಕ್ಸ್ ಗಳನ್ನ ತೆಗೆದುಕೊಳ್ಳೋದು. ಅದೇ ರೀತಿ ಇದರಲ್ಲಿ 20ರಲ್ಲಿ 10, ಎಲ್ಲದರೊಳಗೆ 10 ತಗೊಂಡ್ವಿ ಅಂತಂದ್ರೆ ಎಷ್ಟಾಗುತ್ತೆ, 40 ಆಗುತ್ತೆ. 42 80 ಆಗುತ್ತೆ. ಸೊ ಬಹಳ ಸಿಂಪಲ್ ಇದೆ, ಅರ್ಧ ತೆಗೆದುಕೊಳ್ಳೋದೈತಿ ಬರೀ. ಸೊ ಹಾಗಾಗಿ ಬಹಳ ಈಸಿ ಇದೆ. ಹಿಂಗ್ ನೋಡಿದ್ವಿ ಅಂತಂದ್ರೆ ನಾವು ಬಹಳ ಈಸಿ ಇದೆ ಇದು. 10 ಮಾರ್ಕ್ಸ್ ಅರ್ಧ ತೊಗೊಳಕ್ ಆಗಂಗಿಲ್ಲ. 20ರಲ್ಲಿ 10, 20ರಲ್ಲಿ 10, 20ರಲ್ಲಿ 10, ರೀಸನಿಂಗ್ ದಲ್ಲಿ 20ರಲ್ಲಿ 10. ಈಗಾಗಲೇ ರೀಸನಿಂಗ್ ದಲ್ಲಿ ನಿಮ್ಗೆ ಒಂದು ಬಹಳ ಕಾನ್ಫಿಡೆನ್ಸ್ ಇರ್ತೈತಿ. ಏನು ಅಂತಂದ್ರೆ 20ರಲ್ಲಿ ನೀವು ಇಲ್ಲ ಅಂತಂದ್ರು 17ರಿಂದ 18 ಮಾರ್ಕ್ಸ್ ತಗೋತೀರಾ ನೀವು. ಆ ಮಾರ್ಕ್ಸ್ ಗಳನ್ನ ನೀವು ಬೇರೆ ಇದ್ರೊಳಗೆ ಏನ್ ಮಾಡ್ಬೇಕು, ಕವರ್ ಅಪ್ ಮಾಡ್ಕೊಂಡ್ವಿ ಅಂತಂದ್ರೆ ಆರಾಮಾಗಿ ಈಸಿ ಆಗಿ ಆಗ್ತತಿ. ಇಲ್ಲೇ 18 ನೀವು ತಗೊಂಡ್ರಿ ಅಂತಂದ್ರೆ ಇದರಲ್ಲಿ ನೀವು ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ. ಮ್ಯಾಥ್ಸ್ ದಲ್ಲಿ 10 ಆಗಂಗಿಲ್ರಿ ಸರ್ ನನ್ಗೆ, ಇಲ್ಲಿ 5 ಮಾಡ್ರಿ, 5ರಿಂದ 6 ಮಾಡ್ರಿ, ಇದರಲ್ಲಿ ಒಂದು 10 ಮಾಡ್ರಿ, ಇದರಲ್ಲಿ 10 ಮಾಡ್ರಿ. ಸೊ ಹಾಗಾಗಿ ಬಹಳ ಈಸಿ ಇರ್ತಕ್ಕಂಥದ್ದಿದೆ. ಬಹಳಷ್ಟು ಜನ ಹೇಳ್ತಾ ಇದ್ರಿ ನೀವು 80ಕ್ಕೆ ನಿಂತೈತಿ, ಬಹಳ ಹಾಯ್ ಐತಿ. ಏನ ಹಾಯ್ ಇಲ್ಲ, ಏನಿಲ್ಲ. ಸೊ ಕರೆಕ್ಟ್ ಆಗಿರುವಂತದ್ದು ಒಂದು ಮೆಜರ್ಮೆಂಟ್ ಇದೆ, ಕರೆಕ್ಟ್ ಆಗಿರುವಂತದ್ದು ಒಂದು ವೇದೊಳಗ ನಡೆದೈತಿ SSC GD ಸೆಲೆಕ್ಷನ್. ಸೊ ಹಾಗಾಗಿ ನೀವು ತಯಾರನ್ನ ಈ ಸಲ ನಡೆಸ್ಬೇಕಂತಂದ್ರೆ ಈಗ್ಲಿಂದಲೇ ತಯಾರಾಗ್ರಿ. ಇಲ್ಲ ಅಂತಂದ್ರೆ ಆಮೇಲೆ ಆಗಂಗಿಲ್ಲ. ಸೊ 100+ ಇರ್ತಕ್ಕಂಥದ್ದು ಮಾರ್ಕ್ಸ್ ಬರ್ಲೇಬೇಕು. 100+ ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ಆಗಂಗಿಲ್ಲ. ಸೊ ನಿಮ್ಮ ಒಂದು ವೇಕೆನ್ಸಿಗಳು ಬರುವಂತದ್ದು 5/9/2024 ಬರ್ತೈತಿ. ಈ ನೋಟಿಫಿಕೇಶನ್ ಆದ ತಕ್ಷಣವೇ ನಾನು ಒಂದು ವಿಡಿಯೋವನ್ನ ಮಾಡಿ ಹಾಕ್ತೇನೆ ನಿಮ್ಗೆ. ಆ ವಿಡಿಯೋದಲ್ಲಿ ನೀವು ಏನಿದೆ ಏನಿಲ್ಲ, ಏಜ್ ರಿಲ್ಯಾಕ್ಸೇಷನ್, ಏಜ್ ಎಷ್ಟದವ್ರು ಹಾಕ್ಬೇಕು, ಸಿಲೆಬಸ್ ಏನಿರ್ತೈತಿ ಏನಿಲ್ಲ, ಅದೆಲ್ಲ ಡಿಟೇಲ್ ಆಗಿರುವಂತದ್ದು ಒಂದು ವಿಡಿಯೋ ನಿಮ್ಗೆ ನಾನು ಹಂಚ್ಕೊತೇನೆ. ಓಕೆ,
ಸೊ ಇದಿಷ್ಟು ಮಾಹಿತಿ ನಿಮ್ಗೆ SSC GD ದವರಿಗೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಗಳಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.